ವಿಷನ್ ಬೋರ್ಡ್ ವರ್ಕ್ ಆಗಲ್ಲ. ಎಸ್, ಯು ಹರ್ಡ್ ಮಿ ರೈಟ್. ವಿಷನ್ ಬೋರ್ಡ್ ವರ್ಕ್ ಆಗಲ್ಲ. ನೀವು ಬರೀ ನಿಮ್ ಗೋಲ್ಸ್ ಪಿಕ್ ಹಾಕೊಂಡ್ ಕೂತಿದ್ರೆ, ಅದ್ರ ಜೊತೆ ನೀವು ಆ ಗೋಲ್ಸ್ ನ ರೀಚ್ ಮಾಡಕ್ ಏನ್ ಬೇಕು, ಏನ್ ವರ್ಕ್ ಮಾಡ್ಬೇಕು, ಏನ್ ಆಕ್ಷನ್ ತಗೋಬೇಕು, ಆ ಪಿಕ್ ಸಹ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ಬಾಡಿ ಮಾಡ್ಬೇಕು ಅಂತ ಆಸೆ ಇದೆ, ಫಿಟ್ ಆಗಿರೋ ಬಾಡಿ ಪಿಕ್ ಹಾಕಿದ್ರೆ ವರ್ಕ್ ಆಗಲ್ಲ. ನೀವು ಅದಕ್ಕೆ ಏನ್ ಮಾಡ್ಬೇಕು, ಬೇಗ ಬೆಳಗ್ಗೆ ಹೇಳ್ಬೇಕು, ಅಲಾರಾಮ್ ಪಿಕ್ ಹಾಕಿ, ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ತಿರೋ ಪಿಕ್ ಹಾಕಿ, ನೀವು ಯೋಗ ಮಾಡ್ತಿರೋ ಪಿಕ್ ಹಾಕಿ, ರೈಟ್? 50K ಫಾಲೋವರ್ಸ್ ರೀಚ್ ಆಗ್ಬೇಕು ಅಂತ ಗೋಲ್ ಇದೆಯಾ, ನೀವು ಬರೀ 50K ಫಾಲೋವರ್ಸ್ ರೀಚ್ ಆಗೋ ಗೋಲ್ ಪಿಕ್ ಹಾಕೊಂಡ್ರೆ ವರ್ಕ್ ಆಗಲ್ಲ. ಅದ್ರ ಜೊತೆ ನೀವು ಕುತ್ಕೊಂಡು ಶೂಟ್ ಮಾಡ್ತಿರೋ ವಿಡಿಯೋಸ್ ಹಾಕೊಳ್ಳಿ, ನೀವು ಎಡಿಟಿಂಗ್ ಮಾಡ್ತಿರೋ ವಿಡಿಯೋ ಹಾಕೊಳ್ಳಿ. ಅದು ವಿಷನ್ ಬೋರ್ಡ್, ಯಾವ್ದೋ ಮ್ಯಾಜಿಕ್ ಬೋರ್ಡ್ ಅಲ್ಲ. ಬಟ್ ನೀವು ಮಾಡೋ ವರ್ಕ್ ಇಸ್ ಮ್ಯಾಜಿಕ್. ಅಂಡ್ ಸೆಕೆಂಡ್ ಪಾಯಿಂಟ್, ನೀವು ವಿಷನ್ ಬೋರ್ಡ್ ಮಾಡ್ಬಿಟ್ಟು ಎಲ್ಲೋ ಎಸ್ತ್ ಬಿಡೋದು, ಅಥವಾ ಎಲ್ಲೋ ಸುಮ್ನೆ ವರ್ಷಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ವಿಷನ್ ಬೋರ್ಡ್ ಮಾಡಿ ಇಡೋದಲ್ಲ. ನೀವು ವಿಷನ್ ಬೋರ್ಡ್ ಡೈಲಿ ಅದನ್ನ ನೋಡ್ಬೇಕು, ಸೊ ದಟ್ ನಿಮಗೆ ಡೈಲಿ ವರ್ಷದ ಪೂರ ನಿಮಗೆ ನೆನಪಿರುತ್ತೆ, ದಿಸ್ ಇಸ್ ಮೈ ವಿಷನ್, ದಿಸ್ ಇಸ್ ಮೈ ಗೋಲ್, ನಾನು ಇದನ್ನ ಆಕ್ಷನ್ ಮಾಡ್ಬೇಕು ಅಂತ, ರೈಟ್? ಸೊ ನೀವು ಬೆಸ್ಟ್, ನೀವು ಮೊಬೈಲ್ ವಾಲ್ ಪೇಪರ್ ಹಾಕೊಳ್ಳಿ, ಅಥವಾ ನೀವು ಲ್ಯಾಪ್ಟಾಪ್ ವಾಲ್ ಪೇಪರ್ ಹಾಕೊಳ್ಳಿ, ಅಥವಾ ನೀವು ಪ್ರಿಂಟ್ ಔಟ್ ತೆಗೆದು ನಿಮ್ಮ ಬೆಡ್ ಹತ್ರನೋ ನಿಮ್ ಟೇಬಲ್ ಹತ್ರನೋ ಇಟ್ಕೊಳ್ಳಿ. ಸೊ ದಟ್ ನೀವು ದಿನಾ ಅದನ್ನ ನೋಡೋದ್ರಿಂದ, ದಿನಾ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ, ಆವಾಗ ನಿಮ್ಗೆ ಆಕ್ಷನ್ ತಗೊಂತೀರಾ. ಆ ಆಕ್ಷನ್ ಇಂದ ನೀವು ಆ ಗೋಲ್ನ ರೀಚ್ ಮಾಡ್ತೀರಾ. ಸೊ ದಿಸ್ ವಾಸ್ ಮೈ ಟೇಕ್ ಆನ್ ವಿಷನ್ ಬೋರ್ಡ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಫಾಲೋ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.